ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಹೊರಟಿರೋದು ಚಿಕ್ಕಪೇಟೆಗೆ ಹೋಗ್ತಿದ್ದೀನಿ. ಸೊ ಯಾಕೆ ಏನು ಅಂತ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಎಸ್ ಗಾಯ್ಸ್, ಆ್ಯಕ್ಚುಲಿ ಇವತ್ತು ನಾನು ಅಂಗಡಿಗೆ ಏನೇನು ಬೇಕೋ ಐಟಮ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅಂಗಡಿಗೆ ಮತ್ತು ನಾನು ಅಂಗಡಿಲಿ ಯೂಶ್ವಲಾಗಿ ನಾನು ತೋರಿಸಿದ್ದೀನಿ ವ್ಲಾಗಲ್ಲಿ ಅಂಗಡಿಲಿ ಏನೇನು ಐಟಮ್ಸ್ ನಾನು ಇಡ್ತೀನಿ ಅಂತ. ಸೊ ಈಗ ಹಾಲಿಡೇಸ್ ಮುಗಿದು ಇನ್ನೇನು ಎಲ್ಲರಿಗೂ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂತು. ಇನ್ನು ನಾನು ಕೂಡ ಊರಿಗೆ ಹೋಗಬೇಕು. ಊರಲ್ಲಿ ನಾನು ಆ್ಯಕ್ಚುಲಿ ಏನು ಜಾಸ್ತಿ ಐಟಮ್ಸ್ ತೊಗೊಳಲ್ಲ. ನಾನು ತೊಗೊಳೋದು ಎಲ್ಲಿ ಏನು ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಾನಿವತ್ತು ಹೋಗ್ತಾ ಇರೋದು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ. ಕೆಲವ್ರು ಅನ್ಕೊಬೋದು ಚಿಕ್ಕಪೇಟೆಯಲ್ಲಿ ತುಂಬ ಜನ ಅಂದರೆ ಮೋಸ ಮಾಡೋರು ಕೂಡ ಇದ್ದಾರೆ ಅಂತ. ಎಸ್ ಹೌದು ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಅಂಗಡಿಲಿ ನಾವೇ ಹೋದ್ರೂ ಕೂಡ ನಾವೇ ಏನೋ ಒಂದು ತೊಗೊಳಕ್ಕೆ ಹೋದರೂ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು. ಹಾಗೆ ಚಿಕ್ಕಪೇಟೆಯಲ್ಲಿ ಎಷ್ಟು ಕಡಿಮೆಗೆ ಸಿಗೋದು ಇದೆಯೋ ಅಷ್ಟೇ ಮೋಸ ಕೂಡ ಇರುತ್ತೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ, ಕೆಲವರು ನಿಯತ್ತಾಗಿರೋರು ಕೂಡ ಇರ್ತಾರೆ. ಯಾವ ಥರ ಯಾಮಾರಿಸ್ತಾರೆ ಅಂದರೆ ಕೆಲವರು ಬಿಲ್ ಹಾಕೋದ್ರಲ್ಲಿ ಯಾಮಾರಿಸ್ತಾರೆ. ಇನ್ನು ಕೆಲವರು ಈ ಐಟಮ್ ಕೊಟ್ಟಿರ್ತಾರೆ, ನಾವು ನಮ್ಗೆ ಏನು ಬೇಕೋ ತೆಗ್ದಾಕಿರ್ತೀವಿ, ಅದರಲ್ಲಿ ಎತ್ತು ಹಾಕಬೇಕಾದ್ರೆ ಅಥವಾ ಒಂದು ಕಡಿಮೆ ಮಾಡೋದು ಅಥವಾ ಬಿಲ್ ಒಂದು ಎಕ್ಸ್ಟ್ರಾ ಹಾಕ್ಬಿಡೋದು ಈ ಥರ ಮಾಡ್ತಾರೆ. ಎಷ್ಟು ಕೇರ್ಫುಲ್ಲಾಗಿದ್ದರೂ ಸಾಲಲ್ಲ. ಸೊ ನಾನು ಎಡವಿದ್ದೀನಿ, ಎಡವಿಲ್ಲ ಅಂತಲ್ಲ. ಸ್ಟಾರ್ಟಿಂಗ್ ಒಂದು 2-3 ಸಲ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ಅಂದರೆ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಲಾಸ್ ಮಾಡ್ಕೊಂಡಿಲ್ಲ. ಆದರೆ ಎಷ್ಟಾದ್ರೂ ಲಾಸೇ ಅಲ್ವಾ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ. ಈಗ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ. ನನಗೆ ಯಾವ ಅಂಗಡಿ ನಂಬಿಕೆ ಅಂತ ಅನಿಸುತ್ತೋ ಅಲ್ಲೇ ಹೋಗ್ತೀನಿ. ನಾನು ಹೋಗಲ್ಲ ಅಂತ ಹೇಳಿದ್ರೂ ಕೂಡ ಕೊರಿಯರ್ ಮಾಡ್ತಾರೆ. ಆ ಥರ ಅಂಗಡಿ ಇರೋರು ಹೋಗ್ತೀನಿ. ಇನ್ನು ಅಂಗಡಿಲೇ ಎಷ್ಟು ಜನ ತೊಗೊತೀರ ಐಟಮ್ಸ್ನ, ಅವ್ರಿಗೆ ಅಷ್ಟು ಲಾಭ ಉಳಿಯಲ್ಲ. ಬಾಡಿಗೆ ಕಟ್ಕೊಂಡು ಅಂಗಡಿಲಿ ಬರೋದಕ್ಕೆ ₹1 ₹2 ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರ್ಯಾರು ಅಂಗಡಿ ಇಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ಇಟ್ಟಿದ್ದೀರೋ ಅವ್ರಿಗೆ ಎಲ್ಲಿ ತೊಗೊಂಡ್ರೆ ಪ್ರಾಫಿಟ್ ಇದೆ ಮತ್ತು ಯಾವ ಐಟಮ್ಸ್ನ ಎಲ್ಲಿ ತೊಗೊಬೋದು ಅನ್ನೋದು ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ನಾನು ಬುಕ್ ಸ್ಟೋರ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಎಲ್ಲಿ ತೊಗೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಹೊರಟಿರೋದು ಚಿಕ್ಕಪೇಟೆಗೆ. ಬನ್ನಿ ಯಾವ್ಯಾವ ಶಾಪಲ್ಲಿ ಏನೇನು ತೊಗೊತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನನ್ನ ಜೊತೆ ಆ್ಯಕ್ಚುಲಿ ನಾನು ಒಬ್ಬಳೇ ಹೋಗ್ತಾ ಇಲ್ಲ, ತೇಜು ಕೂಡ ಬರ್ತಾ ಇದ್ದಾನೆ. ಋತ್ವಿಕ್ನ ಮಲಗಿಸಿದ್ದೀನಿ, ತೇಜು ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನಾನೊಬ್ಳಿಗೆ, ಅವನು ಈ ಸತಿ 10th ಆಗಿರೋದ್ರಿಂದ ಅವನಿಗೆ ಏನೇನು ಬೇಕೋ ಅದೆಲ್ಲ ಅವನಿಗೆ ತೊಗೊತಾ ಇದ್ದಾನೆ. ಸೊ ಅವನು ಕರ್ಕೊಂಡು ಇನ್ನು ನಾನು ಒಬ್ಬಳೇ ಹೋಗ್ತಾ ಇರೋದಲ್ಲ, ಹಾಗಾಗಿ ಇಬ್ಬರು ಹೋಗ್ತಾ ಇದ್ದೀವಿ. ತೇಜುನು ನಾನು ಇಬ್ಬರು ಮೆಟ್ರೋದಲ್ಲಿ ಹೋಗಿ ಅಲ್ಲಿ ಏನೇನು ತೊಗೊತೀವಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ. ಸೊ ಈಗ ಆ್ಯಕ್ಚುಲಿ ನಾನು ತೇಜು ಇಬ್ಬರು ನಾನು ಹೇಳ್ದಂಗೆ ಚಿಕ್ಕಪೇಟೆಗೆ ಹೊರಟಿದ್ದೀವಿ. ಇನ್ನು ತೇಜು ಆ್ಯಕ್ಚುಲಿ ಮುಂದೆ ಹೋಗ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಇನ್ನೊಂದು 3 ಸೆಕೆಂಡ್ಸ್ ಇತ್ತು ಮೆಟ್ರೋ ಬರೋಕ್ಕೆ. ಸೊ ನಾನು ಫಸ್ಟ್ ಹೋಗಿ ಟಿಕೆಟ್ ತೊಗೋತಿರ್ತೀನಿ ಅಂತ ಹೋದ. ಅಲ್ಲೋಗಿ ನೋಡಿದ್ರೆ ಟಿಕೆಟ್ ಕೌಂಟ್ರಲ್ಲಿ ಚೇಂಜೇ ಇರಲಿಲ್ಲ. ಸೊ ಮತ್ತೆ ಅವ್ನು ನನಗೆ ವೆಯ್ಟ್ ಮಾಡ್ತಾಯಿದ್ದ. ಇನ್ನು ನಾನು ಕೂಡ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಇನ್ನು ಚಿಕ್ಕಪೇಟೆಗೆ ರೀಚ್ ಆದ್ವಿ. ಸೊ ನಮ್ಮ ಮನೆಯಿಂದ ಚಿಕ್ಕಪೇಟೆಗೆ ಹೋಗೋಕ್ಕೆ ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್ ಆಗುತ್ತೆ. ಇನ್ನು ಚಿಕ್ಕಪೇಟೆಗೆ ಹೋಗಿ ಫಸ್ಟ್ ಹೋಗಿದ್ದೆ ನಾನು ಅಂದರೆ ಸೋಪ್ಸು ಮತ್ತು ಕ್ರೀಮ್ಸ್ ಇದೆಲ್ಲ ತೊಗೊಂಬಿಡೋಣ ಅಂಥೇಳಿ ಶಾಪಿಗೆ ಹೋಗಿದ್ದೆ. ಇಲ್ಲಿ ಏನೇನು ಸಿಗ್ತಿದೆ ಅಂತ ಈಗಾಗಲೇ ನಿಮಗೆ ಕಂಪ್ಲೀಟ್ ಫುಲ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಎಸ್ ಗೈಸ್, ಇಲ್ಲಿ ಆ್ಯಕ್ಚುಲಿ ಸೋಪು ಮತ್ತು ಕ್ರೀಮ್ಸು, ಬ್ರಷ್ಷು, ಟೂತ್ಪೇಸ್ಟು, ಸ್ಯಾಂಡಲ್ ಸೋಪ್ಸು ಮತ್ತು ಹೇರ್ ಡ್ರೈ ಕಲರು ಪ್ರತಿಯೊಂದು ಅಂದರೆ ಎಲ್ಲ ಸೋಪಿನ ಐಟಮ್ಸು, ಹೇರ್ ಕಲರ್ಸು ಮತ್ತು ಮೆಂತೋ ಪ್ಲಸ್ ಆಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಆಗಿರ್ಬೋದು ಮತ್ತು ಈ ಥರ ಎಲ್ಲ ಆ ಅಂಗಡಿಲಿ ಸಿಗುತ್ತೆ. ಇನ್ನು ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ ಹೋಗಿದ್ದು ನಾನು ಲೈನಿಂಗ್ ಕೂಡ ಇಟ್ಟಿದ್ದೀನಲ್ವಾ. ಸೊ ಲೈನಿಂಗ್ ಅಂಗಡಿಲಿ ಏನೇನು ಸಿಗುತ್ತೆ ಅಂಥೇಳಿ ಅಂದರೆ ಲೈನಿಂಗ್ ಲೇಡೀಸ್ದು ಬ್ಲೌಸ್ ಡಿಸೈನ್ಸ್ ಥಿಂಗ್ಸ್ ಏನೇನು ಬೇಕೋ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬ್ಲೌಸ್ ಡಿಸೈನ್ಸ್ ಥಿಂಗ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಸ್ಟೇಷ್ನರಿ. ಸೊ ಸ್ಟೇಷ್ನರಿ ಐಟಮ್ಸು ಆ್ಯಕ್ಚುಲಿ ನಾನು ಒಂದೇ ಕಡೆ ತೊಗೊಂಡ್ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಅಂದರೆ ಬುಕ್ಸ್ ಆಗಿರ್ಬೋದು, ಪೆನ್ಸಿಲ್ಲು, ಸ್ಕೇಲು, ಎರೇಸರ್ಸು ಮತ್ತು ಶಾರ್ಪ್ನರ್ಸು ಇದೆಲ್ಲ ಒಂದು ಕಡೆ ತೊಗೊತೀನಿ. ಮತ್ತು ಮಿಕ್ಕಿದ ಐಟಮ್ಸ್ ಎಲ್ಲ ಒಂದು ಸೈಡ್ ತೊಗೊತೀನಿ. ಒಂದೇ ಶಾಪಲ್ಲಿ ಎಲ್ಲ ತೊಗೊಳಲ್ಲ ನಾನು. ಸೊ ಯಾವ್ಯಾವ ಶಾಪಲ್ಲಿ ಏನೇನು ಡಿಸ್ಕೌಂಟ್ ಇರುತ್ತೋ ಆ ಶಾಪಲ್ಲಿ ತೊಗೊತೀನಿ. ಸೊ ನೋಡೋರಲ್ಲ ಗೈಸ್, ನಾನು ಎಲ್ಲಿ ತೊಗೊಳ್ತೀನಿ ಶಾಪ್ಸ್ಗೆ ಅಂತ. ಕಂಪ್ಲೀಟ್ಸ್ ಇನ್ನೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು.